ಹಳ್ಳಿ ಹಬ್ಬ ಅಂದ್ರೆ ಏನೋ ಒಂಥರ ಚಂದ ಅಲ್ವಾ? ಹಳ್ಳಿನೇ ಚಂದ, ಇನ್ನು ಹಳ್ಳಿ ಹಬ್ಬ ಅಂದ್ಮೇಲೆ ಇನ್ನೂ ಡಬಲ್ ಚಂದ. ಹಾಯ್ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ವೆಲ್ಕಮ್ ಟು ಅನದರ್ ಮಿನಿ ವ್ಲಾಗ್. ಊರಲ್ಲಿರೋರು ಹಾಗೇನೆ ಊರ್ ಬಿಟ್ಟೋಗಿರೋರು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಊರಬ್ಬ ಮಾಡೋದನ್ನ ನೋಡಕ್ಕೆ ಎಷ್ಟು ಚಂದ ಅಲ್ವಾ? ಈ ಒಂದು ಹಬ್ಬದಲ್ಲಾದ್ರೂ ಕೂಡ ಹಳ್ಳಿ ಜನ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಹಬ್ಬನ ಮಾಡ್ತಾರೆ. ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಅಮ್ಮನೂರಲ್ಲೂ ಕೂಡ ಹಬ್ಬ ಸ್ಟಾರ್ಟ್ ಆಗಿದೆ. ನೆನ್ನೆ ಎಲ್ಲ ಎಳ್ವಾರ ಆಯ್ತು, ಇವತ್ತು ಕೊಂಡ. ಸೊ ಮಾರಮ್ಮನ್ ಕೊಂಡಕ್ಕೆ ಇಲ್ಲಿ ಫಸ್ಟ್ ದೇವ್ರನ್ನ ಒಳಮೆಡ್ಸ್ಕೊಂಡ್ ಬಂದು ನೆಕ್ಸ್ಟ್ ಕೊಂಡನು ಕೂಡ ಆಯ್ತು. ಮಾರಮ್ಮನ್ ಕೊಂಡ ಅಂತೂ ತುಂಬಾನೇ ಚೆನ್ನಾಗಾಯ್ತು. ಇನ್ನು ಕೊಂಡ ಎಲ್ಲ ಮುಗಿಸ್ಕೊಂಡು ನಾವು ಹುಡುಗಿರ್ಗೆ ನೆಕ್ಸ್ಟ್ ಟಾಸ್ಕ್ ಏನಪ್ಪಾ ಅಂದ್ರೆ, ನಮ್ಮೂರಲ್ಲಿ ಕೊಂಡ ಮುಗಿಸ್ಕೊಂಡು ಬಂದಾದ್ಮೇಲೆ ತೆಂಬಿಟ್ಟು ನಾರ್ತಿ ಇರುತ್ತೆ. ಒಂದೊಂದು ಊರುಗಳಲ್ಲಿ ಕೊಂಡದ ಜೊತೆನೆ ತೆಂಬಿಟ್ಟು ನಾರ್ತಿನ ತಗೊಂಡ್ ಹೋಗ್ತಾರೆ. ಬಟ್ ನಮ್ಮೂರಲ್ಲಿ ಆಗಲ್ಲ. ಕೊಂಡ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ತೆಂಬಿಟ್ಟು ನಾರ್ತಿ. ಸೊ ಬಂದಿದ್ದೆ ಹಿಂದೆನೆ ಬಂದ್ಬಿಟ್ರು. ಸೊ ಅರ್ಜೆಂಟಾಗಿ ರೆಡಿ ಆಗಿ ನಾವು ಹುಡುಗಿರು ಅರ್ಜೆಂಟಾಗಿ ರೆಡಿ ಆದ್ರೂ ಈ ತೆಂಬಿಟ್ಟು ನಾರ್ತಿ ಹಬ್ಬಗಳಲ್ಲಂತೂ ಎಲ್ಲ ಫುಲ್ ಹುಡುಗಿರು ಜಗ ಅಂತ ಇರ್ತಾರೆ. ಸೊ ಇನ್ನು ತೆಂಬಿಟ್ಟು ನಾರ್ತಿನ ಕೂಡ ತಗೊಂಡೋದ್ವಿ. ಒಂದ್ ಕಡೆ ಕಬ್ಬಾಳಮ್ಮನ್ಗೆ ಹಾಗೇನೆ ಒಂದ್ ಕಡೆ ಮಾರಮ್ಮನ್ಗೆ ತೆಂಬಿಟ್ಟು ನಾರ್ತಿನ ಇಡ್ತೀವಿ. ಸೊ ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಮನೆಗೆ ಬಂದು ವಡೆ ಪಾಯಸ ಅನ್ನ ಸಾಂಬಾರ್ನ ಮಾಡ್ಕೊಂಡಿದ್ವಿ ಸಂಜೆ ಊಟಕ್ಕೆ ಅಂತೇಳಿ. ಸೊ ಸಿಂಪಲ್ ಆಗಿ ಅಡುಗೆನ ಮಾಡ್ಕೊಂಡ್ವಿ. ಸೊ ಇನ್ನು ನೆಕ್ಸ್ಟ್ ಸಂಜೆಗೆ ದೇವ್ರ ಮೆರವಣಿಗೆ ಕೂಡ ಇದೆ. ಇದಾಗಿತ್ತು ಒಂದು ಮಿನಿ ವ್ಲಾಗ್. ಬಾಯ್, ಥ್ಯಾಂಕ್ ಯು ಸೋ ಮಚ್.